ನಮಸ್ಕಾರ ಗೆಳೆಯರೆ. ಜಗತ್ತಿನಲ್ಲಿ ಒಂದು ಮಾತಿದೆ, ಶತ್ರುವನ್ನ ಕೊಲ್ಲುವುದಕ್ಕಿಂತ ಕಷ್ಟ ಅವನನ್ನ ಹುಡುಕುವುದು ಅಥವಾ ನೋಡುವುದು ಅಂತ. ಹಾಗೂ ಇವತ್ತಿನ ಆಧುನಿಕ ಯುದ್ಧದಲ್ಲಿ ಈ ಅಮೆರಿಕಾದ F-35 ಆಗಿರಲಿ ಅಥವಾ ಚೀನಾದ J-20 ಫೈಟರ್ ಜೆಟ್ ಆಗಿರಲಿ, ಇವು ತಮ್ಮನ್ನ ತಾವು ಆಕಾಶದ ದೇವ್ರು ಅಂತ ಅಂದ್ಕೊಳ್ತಾವೆ. ತಮ್ಮ ಬಳಿ ಯಾವುದೋ ಅದೃಶ್ಯ ಶಕ್ತಿ ಇದೆ, ಜಗತ್ತಿನ ಯಾವುದೇ ರೆಡಾರ್ಗೆ ಸಿಗದೆ ಒಳನುಗ್ಗಿ ಬಾಂಬ್ ಹಾಕಿ ವಾಪಸ್ ಹೋಗಬಹುದು, ಯಾರಿಗೂ ಇದರ ಸುಳಿವು ಕೂಡ ಸಿಗುವುದಿಲ್ಲ ಅಂತ ಇವುಗಳು ಭಾವಿಸುತ್ತಾವೆ. ಹಾಗೂ ಇಡೀ ಪ್ರಪಂಚವೇ ಈ ಸ್ಟೆಲ್ತ್ ಅಂದ್ರೆ ಅದೃಶ್ಯ ವಿಮಾನಗಳ ಭಯದಲ್ಲಿ ಬದುಕ್ತಾ ಇತ್ತು. ಆದ್ರೆ ಗೆಳೆಯರೆ, ಇವತ್ತಿಗೆ ನಿಮ್ಗೆ ಹೆಮ್ಮೆ ಎನಿಸುವ ವಿಷಯವನ್ನ ಹೇಳ್ತೀನಿ ಕೇಳಿ. ಜಗತ್ತು ಭಯದಲ್ಲಿದ್ದಾಗ ನಮ್ಮ ಭಾರತದ ಮಹಾನ್ ವಿಜ್ಞಾನಿಗಳು ಯಾವುದೇ ಸದ್ದುಗದ್ದಲವಿಲ್ಲದೆ ಆಕಾಶಕ್ಕೆ ಒಂದು ಮೂರನೇ ಕಣ್ಣನ್ನು ಅಂದ್ರೆ ಥರ್ಡ್ ಐ ಅನ್ನ ತಯಾರು ಮಾಡ್ತಾ ಇದ್ರು. ಇದು ಎಂತಹ ಸೀಕ್ರೆಟ್ ರೇಡಾರ್ ಸಿಸ್ಟಮ್ ಅಂದ್ರೆ ಅದು ಅಮೆರಿಕಾದ F-35 ಆಗಿರ್ಲಿ ಅಥವಾ ಚೀನಾದ J-20 ಆಗಿರ್ಲಿ, ಅವುಗಳ ನಾವು ಕಾಣಿಸಲ್ಲ ಅನ್ನೋ ಜಂಬವನ್ನ ಧೂಳಿಪಟ ಮಾಡ್ತದೆ. ಗೆಳೆಯರೆ, ಭಾರತ ಎಲೆಕ್ಟ್ರಾನಿಕ್ ಯುದ್ಧದಲ್ಲಿ ಎಂತಹ ಚಕ್ರ ವ್ಯೂಹವನ್ನ ರಚಿಸಿದೆ ಅಂದ್ರೆ ಅದರಲ್ಲಿ ಶತ್ರು ನುಗ್ಗುವುದು ಸುಲಭ, ಆದರೆ ನಮ್ಮ ರೆಡಾರ್ ಕಣ್ಣಿನಿಂದ ತಪ್ಪಿಸಿಕೊಂಡು ಹೋಗುವುದು ಅಸಾಧ್ಯ. ಗೆಳೆಯರೆ, ಇಸ್ರೋದ ಬಾಹ್ಯಾಕಾಶದ ಹದ್ದಿನ ಕಣ್ಣು ಮತ್ತು DRDOದ ಭೂಮಿಯ ಮೇಲಿನ ತಂತ್ರಜ್ಞಾನ ಸೇರಿ ಒಂದು ಕಿಲ್ಲರ್ ಕಾಂಬಿನೇಷನ್ ತಯಾರಾಗಿದೆ. ಹಾಗೂ ಇದು ಅಮೆರಿಕದ ಪೆಂಟಗನ್ ನಿಂದ ಹಿಡಿದು ಚೀನಾದ ಬೀಜಿಂಗ್ ವರೆಗೂ ನಡುಕ ಹುಟ್ಟಿಸಿದೆ. ಹಾಗೇನೆ ಗೆಳೆಯರೆ, ಇವತ್ತು ನಾವು ಆ ಸೀಕ್ರೆಟ್ ರೆಡಾರ್ ಬಗ್ಗೆನೇ ತಿಳಿದುಕೊಳ್ಳೋಣ. ಇದನ್ನು ನೋಡಿ ಜಗತ್ತಿನ ದೊಡ್ಡ ದೊಡ್ಡ ರಕ್ಷಣಾ ತಜ್ಞರೇ ಶಾಕ್ ಆಗಿದ್ದು, ಭಾರತ ಈ ತಂತ್ರಜ್ಞಾನವನ್ನು ಯಾವಾಗ ಮತ್ತು ಹೇಗೆ ಪಡೆಯಿತು ಅನ್ನೋದರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಸೊ ಗೆಳೆಯರೆ, ವಿಷಯಕ್ಕೆ ಬರುವ ಮುನ್ನ ನಮ್ಮ ವಿಜ್ಞಾನಿಗಳ ಈ ಅದ್ಭುತ ಸಾಧನೆಯ ಬಗ್ಗೆ ನಿಮಗೂ ಹೆಮ್ಮೆ ಎನಿಸಿದ್ರೆ ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊಟ್ಟ ಮೊದಲಿಗೆ ನಾವು ಆ ಸವಾಲನ್ನ ಅರ್ಥ ಮಾಡಿಕೊಳ್ಳಬೇಕು, ಹಾಗೂ ಅದನ್ನೇ ಸ್ಟೆಲ್ತ್ ಅಂತ ಹೇಳ್ತಾರೆ. ಅಮೆರಿಕಾದ F-35 ಅಥವಾ F-22 ರಾಪ್ಟರ್ ವಿಮಾನಗಳು ಜಗತ್ತಿನಲ್ಲಿ ಅತಿ ದುಬಾರಿ ಯಾಕೆ ಗೊತ್ತಾ? ಯಾಕಂದ್ರೆ ಅವುಗಳನ್ನ ಒಂದು ವಿಶೇಷ ಆಕಾರದಲ್ಲಿ ಮತ್ತು ವಿಶೇಷ ಪೇಂಟ್ ಅಂದ್ರೆ ಬಣ್ಣವನ್ನ ಬಳಸಿ ತಯಾರಿಸಲಾಗುತ್ತದೆ. ಸಾಮಾನ್ಯ ರೆಡಾರ್ಗಳು ಅಲೆಗಳನ್ನ ಕಳುಹಿಸಿದಾಗ ಈ ವಿಮಾನಗಳ ಮೇಲಿರುವ ಪೇಂಟ್ ಆ ಅಲೆಗಳನ್ನ ಹೀರಿಕೊಳ್ಳುತ್ತದೆ ಅಥವಾ ಬೇರೆ ದಿಕ್ಕಿಗೆ ತಿರುಗಿಸುತ್ತದೆ. ಆಗ ರೆಡಾರ್ಗೆ ವಾಪಸ್ ಯಾವುದೇ ಸಿಗ್ನಲ್ ಸಿಗುವುದಿಲ್ಲ ಮತ್ತು ಸ್ಕ್ರೀನ್ ಖಾಲಿ ಕಾಣ್ತದೆ. ಸೊ ಆಗ ಶತ್ರುವಿನ ಪೈಲಟ್ ನಗುತ್ತಾ ಬಂದು ನಿಮ್ಮ ತಲೆಯ ಮೇಲೆ ಬಾಂಬ್ ಹಾಕಿ ಹೋಗ್ತಾನೆ. ಸೊ ಇದೇ ಭಯ ಜಗತ್ತನ್ನ ಕಾಡ್ತಾ ಇತ್ತು. ಆದರೆ ನಮ್ಮ ಭಾರತೀಯ ವಿಜ್ಞಾನಿಗಳು ಇಲ್ಲಿ ಪ್ರತಿಯೊಂದು ಬಿಗ್ಗಕ್ಕೂ ಒಂದು ಚಾವಿ ಇದ್ದೇ ಇರ್ತದೆ ಅಂತ ನಂಬಿದ್ರು. ಅವರು ವಿಜ್ಞಾನದ ನಿಯಮಗಳನ್ನೇ ಸವಾಲಾಗಿ ಸ್ವೀಕರಿಸಿದ್ರು. ಸೊ ಈಗ ಬರ್ತಾ ಇರುವ ರಕ್ಷಣಾ ವರದಿಗಳ ಪ್ರಕಾರ DRDO ಮತ್ತು ಭಾರತದ ಉನ್ನತ ಸಂಸ್ಥೆಗಳು ಕ್ವಾಂಟಮ್ ರೆಡಾರ್ ಟೆಕ್ನಾಲಜಿ ಮತ್ತು ಲೋ ಫ್ರೀಕ್ವೆನ್ಸಿ ಅರೆ ಮೇಲೆ ಅತ್ಯಂತ ರಹಸ್ಯವಾಗಿ ಕೆಲಸ ಮಾಡ್ತಾ ಇದ್ದವು. ಹಾಗೂ ಈಗ ಭಾರತದ ಹತ್ತಿರ ಆಂಟಿ ಸ್ಟೆಲ್ತ್ ರೆಡಾರ್ ನೆಟ್ವರ್ಕ್ ಅನ್ನೋ ಸಾಮರ್ಥ್ಯವು ಕೂಡ ಬಂದಿದೆ. ಗೆಳೆಯರೆ, ಈ ರೆಡಾರ್ಗಳು ಹಳೆಯ ರೆಡಾರ್ಗಳಂತೆ ಕೇವಲ ರೇಡಿಯೋ ಅಲೆಗಳನ್ನು ಎಸೆಯುವುದಿಲ್ಲ, ಬದಲಾಗಿದ್ದು ಪ್ರೋಟಾನ್ಸ್ ಮತ್ತು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತದೆ. ಹಾಗೂ ಇದನ್ನ ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಿ. ಒಂದ್ ವೇಳೆ F-35 ವಿಮಾನವು ಅದೃಶ್ಯ ಬಟ್ಟೆ ಧರಿಸಿ ಕತ್ತಲೆ ಕೋಣೆಯಲ್ಲಿ ಅವಿತಿದೆಯಾ ಅಂತ ಅಂದ್ಕೊಳ್ಳಿ. ಭಾರತದ ಈ ಹೊಸ ರೆಡಾರ್ ಆ ಕೋಣೆಯಲ್ಲಿ ಟಾರ್ಚ್ ಲೈಟ್ ಹಾಕುವುದಿಲ್ಲ, ಬದಲಾಗಿ ಆ ಕೋಣೆಯ ಗಾಳಿಯಲ್ಲಿರುವ ಪ್ರತಿಯೊಂದು ಕಣದಲ್ಲೂ ಆಗುವ ಸಣ್ಣ ಸಣ್ಣ ಬದಲಾವಣೆಯನ್ನು ಇದು ಗ್ರಹಿಸುತ್ತದೆ. ಹಾಗೂ ಯಾವಾಗ F-35 ವಿಮಾನವು ಗಾಳಿಯನ್ನ ಸೀಳಿಕೊಂಡು ಮುನ್ನುಗ್ಗುತ್ತದೆಯೋ ಆಗ ಉಂಟಾಗುವ ಆ ಡಿಸ್ಟರ್ಬೆನ್ಸ್ ಅಥವಾ ಅಡಚಣೆಯನ್ನು ಭಾರತದ ಕ್ವಾಂಟಮ್ ರೆಡಾರ್ ಹಿಡಿದು ಬಿಡುತ್ತದೆ. ಆ ವಿಮಾನ ಎಷ್ಟೇ ಅದೃಶ್ಯವಾಗಿದ್ರೂ ತನ್ನ ಇರುವಿಕೆಯ ಕುರುಹುಗಳನ್ನ ಅಳಿಸುವುದಕ್ಕೆ ಸಾಧ್ಯವಿಲ್ಲ. ಗೆಳೆಯರೆ, ಸೀಕ್ರೆಟ್ ಪ್ರಾಜೆಕ್ಟ್ ನಲ್ಲಿ DRDO ಪಾತ್ರ ಬಹಳ ಮುಖ್ಯವಾಗಿದೆ. DRDO ವಿರೂಪಾಕ್ಷ ಮತ್ತು ಅಶ್ವಿನಿ ಅಂತ ರೆಡಾರ್ಗಳನ್ನು ಅಪ್ಗ್ರೇಡ್ ಮಾಡಿ ಬೇರೆಯದೇ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ವಿಶೇಷವಾಗಿ ವಿರೂಪಾಕ್ಷ ರೆಡಾರ್ ಗೆಳೆಯರೆ, ಇದರ ಹೆಸರೇ ಭಗವಂತ ಶಿವನ ಹೆಸರಿನಲ್ಲಿದೆ. ಹಾಗೂ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಇದೊಂದು AESA ಅಂದ್ರೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೆ ರೆಡಾರ್. ಇದರ ಅತಿ ದೊಡ್ಡ ವಿಶೇಷತೆ ಏನಂದ್ರೆ ಇದು ಸೆಕೆಂಡಿನ 1001 ಭಾಗದಲ್ಲಿ ತನ್ನ ಫ್ರೀಕ್ವೆನ್ಸಿಯನ್ನ ಬದಲಾಯಿಸಬಲ್ಲದು. ಅಂದ್ರೆ ಶತ್ರುವಿನ F-35 ವಿಮಾನದ ಕಂಪ್ಯೂಟರ್ ಯಾವ ಫ್ರೀಕ್ವೆನ್ಸಿಯನ್ನ ಜಾಮ್ ಮಾಡಬೇಕು ಅಂತ ಯೋಚಿಸುವಷ್ಟರಲ್ಲೇ ವಿರೂಪಾಕ್ಷ ರೆಡಾರ್ ತನ್ನ ಫ್ರೀಕ್ವೆನ್ಸಿಯನ್ನ ಬದಲಾಯಿಸಿರುತ್ತದೆ. ಈ ರೆಡಾರ್ ಒಮ್ಮೆ ಶತ್ರುವಿನ ಮೇಲೆ ಲಾಕ್ ಮಾಡಿದ್ರೆ ಸಾವು ಅಂತೂ ಖಚಿತ. ಇಲ್ಲಿ ನೀವು ಓಡಬಹುದು, ಆದರೆ ಅವಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಗೆಳೆಯರೆ, ಈ ಕತೆ ಇಲ್ಲಿಗಷ್ಟೇ ಮುಗಿಯುವುದಿಲ್ಲ. ಭಾರತ ಈ ರೆಡಾರ್ ಸಿಸ್ಟಮ್ ಅನ್ನ ಇಸ್ರೋ ಜೊತೆ ಸೇರಿಸಿ ಇದನ್ನ ಯಾರಿಂದಲೂ ಭೇದಿಸಲಾಗದಂತೆ ಮಾಡಿದೆ. ಹಾಗೂ ಇದನ್ನ ಮಲ್ಟಿ ಸ್ಟ್ಯಾಟಿಕ್ ರೆಡಾರ್ ಸಿಸ್ಟಮ್ ಅಂತ ಕರೆಯುತ್ತಾರೆ. ಸಾಮಾನ್ಯವಾಗಿ ಗೆಳೆಯರೆ, ರೆಡಾರ್ಗಳು ನೆಲದ ಮೇಲೆ ಇರ್ತವೆ,
ಈ ಸ್ಟೆಲ್ತ್ ವಿಮಾನಗಳನ್ನ ಹೇಗೆ ಡಿಸೈನ್ ಮಾಡಿರುತ್ತಾರೆ ಅಂದ್ರೆ ಅವು ನೆಲದಿಂದ ಬರುವ ರೆಡಾರ್ ಅಲೆಗಳನ್ನ ಆಕಾಶದ ಕಡೆಗೆ ತಿರುಗಿಸಿ ಬಿಡ್ತಾವೆ. ಇದರಿಂದ ರೆಡಾರ್ಗೆ ವಿಮಾನ ಕಾಣಿಸುವುದಿಲ್ಲ. ಆದ್ರೆ ಇಲ್ಲಿ ಭಾರತ ತನ್ನ ಬುದ್ಧಿವಂತಿಕೆಯನ್ನ ತೋರಿಸಿದೆ. ಭಾರತದ ಬಳಿ ಇಸ್ರೋದ ರಿಸ್ಯಾಟ್ ಅಂದ್ರೆ ರೆಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಮತ್ತು ಮುಂಬರುವ ಅಡ್ವಾನ್ಸ್ಡ್ ಮಿಲಿಟರಿ ಉಪಗ್ರಹಗಳಿವೆ. ಇದು ಭೂಮಿಯಿಂದ 106 ಕಿಲೋಮೀಟರ್ ಎತ್ತರದಲ್ಲಿ ಬಾಹ್ಯಾಕಾಶದಲ್ಲಿ ಕೂತಿವೆ. ಸೊ ಈಗ ಈ ಬಲೆಯನ್ನು ಅರ್ಥ ಮಾಡಿಕೊಳ್ಳಿ. ಕೆಳಗಿನಿಂದ DRDO ರೆಡಾರ್ ಅಲೆಗಳನ್ನು ಕಳಿಸುತ್ತದೆ. ಆಗ ಈ F-35 ವಿಮಾನ ಆ ಅಲೆಗಳನ್ನು ತಪ್ಪಿಸುವುದಕ್ಕಾಗಿ ಮೇಲಕ್ಕೆ ತಿರುಗಿಸುತ್ತದೆ. ತಾನು ಬಚಾವಾಗಿದೆ ಅಂತ ಅದು ಅಂದುಕೊಳ್ತದೆ. ಆದರೆ ಮೇಲೆ ಬಾಹ್ಯಾಕಾಶದಲ್ಲಿ ಇಸ್ರೋದ ಸ್ಯಾಟಲೈಟ್ ಕಾಯ್ತಾ ಇರ್ತದೆ. ವಿಮಾನದಿಂದ ತಿರುಗಿಸಲ್ಪಟ್ಟ ಅಲೆಗಳು ನೇರವಾಗಿ ಸ್ಯಾಟಲೈಟ್ಗೆ ತಲುಪುತ್ತವೆ. ಹಾಗೆ ಕೂಡಲೇ ಸ್ಯಾಟಲೈಟ್ ಇಲ್ಲಿ ಏನೋ ಇದೆ ಅಂತ ಕೆಳಗೆ ಸಿಗ್ನಲ್ ಅನ್ನ ಕಳಿಸುತ್ತದೆ. ಹಾಗೂ ಇದನ್ನೇ ಸ್ಯಾಂಡ್ವಿಚ್ ಟ್ರಾಪ್ ಅಂತ ಹೇಳಲಾಗ್ತದೆ. ಕೆಳಗೆ DRDO, ಮೇಲೆ ಇಸ್ರೋ ಮತ್ತು ಮಧ್ಯದಲ್ಲಿ ಸಿಕ್ಕಿಬಿದ್ದ ಶತ್ರುವಿನ F-35 ಅಥವಾ J-20. ಈ ತಂತ್ರಜ್ಞಾನ ಸ್ಟೆಲ್ತ್ ಎನ್ನುವ ಪದದ ಅರ್ಥವನ್ನೇ ಬದಲಿಸಿದೆ. ಸೊ ಈಗ ಚೀನಾದ J-20 ಎಷ್ಟೇ ಹೈಟೆಕ್ ಆಗಿದ್ರೂ ಭಾರತದ ಈ ಡಬಲ್ ವಿಷನ್ ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಗೆಳೆಯರೆ, ಈ ರೆಡಾರ್ನ ಮತ್ತೊಂದು ಭಯಾನಕ ವಿಶೇಷತೆ ಇದೆ. ಅದು ಏನಂದ್ರೆ ಲೋ ಫ್ರೀಕ್ವೆನ್ಸಿ ಡಿಟೆಕ್ಷನ್. ಗೆಳೆಯರೆ, ಇಲ್ಲಿ ಸ್ಟೆಲ್ತ್ ವಿಮಾನಗಳು ಎಕ್ಸ್ ಬ್ಯಾಂಡ್ ರೆಡಾರ್ಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ತಯಾರಾಗಿರ್ತವೆ. ಹಾಗೆ ನೋಡಿದ್ರೆ ಫೈಟರ್ ಜೆಟ್ ಆಕಾರ ಚಿಕ್ಕದಾಗಿರ್ತದೆ. ಹಾಗಾಗಿ ಅವು ಸಣ್ಣ ಅಲೆಗಳನ್ನ ಯಾಮಾರಿಸುತ್ತವೆ. ಆದ್ರೆ ಇಲ್ಲಿ ನಮ್ಮ ಭಾರತವು UHF ಮತ್ತು VHF ರೆಡಾರ್ಗಳ ಜಾಲವನ್ನ ಹಣದಿದೆ. ಹಾಗೂ ಇವುಗಳ ಅಲೆಗಳು ಕೂಡ ತುಂಬಾ ಉದ್ದವಾಗಿರ್ತವೆ. ಇಷ್ಟು ಉದ್ದದ ಅಲೆಗಳ ಮುಂದೆ ಈ F-35ನ ಸ್ಟೆಲ್ತ್ ಡಿಸೈನ್ ಕೂಡ ಕೆಲಸ ಮಾಡುವುದಿಲ್ಲ. ಗೆಳೆಯರೆ, ಯಾವಾಗ ಒಂದು ಉದ್ದದ ಅಲೆ ವಿಮಾನಕ್ಕೆ ಬಡಿಯುತ್ತದೆಯೋ ಅಲ್ಲಿ ರೆಸೋನೆನ್ಸ್ ಉಂಟಾಗ್ತದೆ. ಆಗ ರೆಡಾರ್ ಸ್ಕ್ರೀನ್ ಮೇಲೆ ಒಂದು ದೊಡ್ಡ ಮಚ್ಚೆ ಅಥವಾ ಗುರುತು ಕಾಣಿಸುತ್ತದೆ. ಗೆಳೆಯರೆ, ರೆಡಾರ್ಗೆ ಅದು F-35 ಇದೆಯೋ ಇಲ್ಲವೋ ಅನ್ನೋದು ನಿಖರವಾಗಿ ಹೇಳುವುದಕ್ಕೆ ಆಗದಿದ್ರೂ ಅಲ್ಲಿ ಏನೋ ಇದೆ ಮತ್ತು ಅದು ಬರ್ತಾ ಇದೆ ಅಂತ ಖಚಿತವಾಗಿ ಹೇಳುತ್ತದೆ. ಹಾಗೂ ಯುದ್ಧದಲ್ಲಿ ಇಷ್ಟು ಮಾಹಿತಿಯೇ ಸಾಕು. ಹಾಗೂ ಇದಾದ ನಂತರ ಭಾರತದ ಸುಖೋಯ್ 30 ತನ್ನ ಶಕ್ತಿಶಾಲಿ ರೆಡಾರ್ನೊಂದಿಗೆ ಆ ದಿಕ್ಕಿನಲ್ಲಿ ಹಾರ್ತದೆ ಮತ್ತು ತನ್ನಲ್ಲಿರುವ ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಸಿಸ್ಟಮ್ ಮೂಲಕ ಅದನ್ನ ಕಣ್ಣಾರೆ ನೋಡ್ತದೆ. ಗೆಳೆಯರೆ, ಚೀನಾ ಪ್ರಸ್ತುತ ತನ್ನ ಗಡಿಯಲ್ಲಿ J-20 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನಿಯೋಜಿಸುತ್ತಿದೆ. ಈ ಚೀನಾ ಹಿಮಾಲಯದ ಬೆಟ್ಟಗಳ ಮರೆಯಲ್ಲಿ ಭಾರತದೊಳಗೆ ನುಗ್ಗಬಹುದು ಅಂತ ಅದು ಅಂದುಕೊಂಡಿದೆ. ಆದರೆ ಭಾರತ ಈಗಾಗಲೇ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಎತ್ತರವಾದ ಬೆಟ್ಟಗಳ ಮೇಲೆ ತನ್ನ ಸ್ವದೇಶಿ ಅರುದ್ರ ಮತ್ತು ಸ್ವಾತಿ ರೆಡಾರ್ಗಳ ಜೊತೆಗೆ ಈ ಹೊಸ ಸೀಕ್ರೆಟ್ ರೆಡಾರ್ಗಳ ಪ್ರೋಟೋಟೈಪ್ಗಳನ್ನ ನಿಲ್ಲಿಸಿದೆ. ಈ ರೆಡಾರ್ಗಳು ಬೆಟ್ಟದ ಹಿಂದಿರುವ ಶತ್ರುವನ್ನ ನೋಡಬಲ್ಲವು. ಹಾಗೂ ಇದನ್ನೇ ಓವರ್ ದ ಹಾರಿಸನ್ ಸಾಮರ್ಥ್ಯ ಅಂತ ಹೇಳಲಾಗ್ತದೆ. ಈ ಚೀನಾ ಅಂದ್ಕೊಂಡಿತ್ತು ತಾನು ಸರ್ಪ್ರೈಸ್ ಅಟ್ಯಾಕ್ ಮಾಡುತ್ತೇನೆ ಅಂತ. ಆದ್ರೆ ಗೆಳೆಯರೆ, ಈಗ ಅವರಿಗೆ ಸರ್ಪ್ರೈಸ್ ಸಿಗಲಿದೆ. ಈ ಚೀನಾದ ಏರ್ಬೇಸ್ ನಿಂದ J-20 ಟೇಕ್ ಆಫ್ ಆಗುತ್ತಿದ್ದಂತೆಯೇ ಭಾರತದ ರೆಡಾರ್ಗಳು ಅದನ್ನ ಟ್ರ್ಯಾಕ್ ಮಾಡುವುದಕ್ಕೆ ಶುರು ಮಾಡ್ತವೆ. ಹಾಗೂ ಈ ತಂತ್ರಜ್ಞಾನದ ಅತಿ ದೊಡ್ಡ ಲಾಭ ಏನಂದ್ರೆ ಈಗ ಭಾರತ ಕೌಂಟರ್ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುವ ಜಗತ್ತಿನ ಕೇವಲ 3-4 ದೇಶಗಳ ಪಟ್ಟಿಗೆ ಸೇರಿದೆ. ಗೆಳೆಯರೆ, ಇಲ್ಲಿಯವರೆಗೆ ನಾವು ರಷ್ಯಾದ S-400 ಸಿಸ್ಟಮ್ ಮೇಲೆ ಅವಲಂಬಿತರಾಗಿದ್ದೆವು. S-400 ಕೂಡ F-35 ಅನ್ನ ಹಿಡಿಯಬಲ್ಲದು. ಆದರೆ ಭಾರತಕ್ಕೆ ಗೊತ್ತು ಆತ್ಮನಿರ್ಭರತೆ ಅಂದ್ರೆ ಸ್ವಾವಲಂಬನೆಯೇ ನಿಜವಾದ ಶಕ್ತಿ ಅಂತ. ಯಾಕಂದ್ರೆ ನಾಳೆ ರಷ್ಯಾ ನಮಗೆ ಸ್ಪೇಸ್ ಪಾರ್ಟ್ಸ್ ಕೊಡ್ತಿದ್ರೆ ನಾವು ಕೂಡರಾಗಬೇಕಾ? ಇಲ್ಲ. ಭಾರತದ ಈ ಸ್ವದೇಶಿ ರೆಡಾರ್ ಈಗ ನಮಗೆ ಸ್ವಾತಂತ್ರ್ಯವನ್ನ ನೀಡಿದೆ. ಈಗ ನಾವು ನಮ್ಮ ಆಕಾಶವನ್ನ ನಮ್ಮದೇ ಷರತ್ತುಗಳ ಮೇಲೆ ರಕ್ಷಿಸಬಹುದು. ಹಾಗೇನೆ ಗೆಳೆಯರೆ, ಇನ್ನು ಈ ಪಾಕಿಸ್ತಾನದ ವಿಷಯಕ್ಕೆ ಬಂದ್ರೆ ಅದು ಮಾತಾಡುವುದಕ್ಕೂ ಕೂಡ ಯೋಗ್ಯವಲ್ಲ. ಅವರ ಬಳಿ ಸ್ಟೆಲ್ತ್ ವಿಮಾನವಿಲ್ಲ, ಸರಿಯಾದ ರೆಡಾರ್ ಕೂಡ ಇಲ್ಲ. ಇವರು ಹಳೆಯ F-16 ಅನ್ನೇ ಇಟ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಚೀನಾದಿಂದ J-10 ಅನ್ನ ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಭಾರತದ ಈ ರೆಡಾರ್ F-35 ಅಂತಹ ಅಪ್ಪನನ್ನು ಹಿಡಿಯುವುದಕ್ಕಾಗಿ ಮಾಡಿರೋದು. ಹಾಗೆ ನೋಡಿದ್ರೆ ಇನ್ನು F-16 ಮತ್ತು J-10 ಇದರ ಮುಂದೆ ಮಕ್ಕಳ ಆಟಿಕೆಗಳಿದ್ದಂತೆ. ಈ ಪಾಕಿಸ್ತಾನದ ಏರ್ಫೋರ್ಸ್ ಭಾರತದ ಕಡೆ ಹಾರುವುದಕ್ಕಾಗಿ ಯೋಚಿಸಿದರೆ ಸಾಕು, ಅವರಿಗೆ ಗೊತ್ತಿರ್ತದೆ ಭಾರತೀಯ ರೆಡಾರ್ ಅವರನ್ನ ಅವರ ಏರ್ ಬೇಸ್ ನಲ್ಲಿ ನೋಡ್ತಾ ಇದೆ ಅಂತ. ಸೊ ಗೆಳೆಯರೆ, ಮಾನಸಿಕ ಭಯವೇ ಯುದ್ಧ ಗೆಲ್ಲುವುದಕ್ಕೆ ಸಾಕು. ಗೆಳೆಯರೆ, ರೆಡಾರ್ ಅಭಿವೃದ್ಧಿಯಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ನ ಪಾತ್ರವು ದೊಡ್ಡದಿದೆ. ಇವರು DRDO ಡಿಸೈನ್ ಮಾಡಿದ ರೆಡಾರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಈ ರೆಡಾರ್ ಸಂಪೂರ್ಣವಾಗಿ ಸಾಫ್ಟ್ವೇರ್ ಡಿಫೈನ್ಡ್. ಅಂದ್ರೆ ಶತ್ರು ನಾಳೆ ಹೊಸ ಚಾಲಾಕಿತನ ಮಾಡಿದರೆ ನಾವು ಪೂರ್ತಿ ರೆಡಾರ್ ಬದಲಿಸುವ ಅಗತ್ಯವಿಲ್ಲ. ಮೊಬೈಲ್ ಫೋನ್ ತರ ಜಸ್ಟ್ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದರೆ ಸಾಕು, ರೆಡಾರ್ ಮತ್ತೆ ರೆಡಿ. ಹಾರ್ಡ್ವೇರ್ ಅದೇ ಇರ್ತದೆ, ಆದರೆ ತಾಕತ್ತು ಹೊಸದಾಗಿರ್ತದೆ. ರಕ್ಷಣಾ ತಜ್ಞರ ಪ್ರಕಾರ ಭಾರತದ ಮುಂದಿನ ಹೆಜ್ಜೆ ಕ್ವಾಂಟಮ್ ಇಮೇಜಿಂಗ್. ಅಂದ್ರೆ ರೆಡಾರ್ ಕೇವಲ ವಿಮಾನ ಎಲ್ಲಿದೆ ಅಂತ ಹೇಳುವುದಿಲ್ಲ,
ಕತ್ತಲಲ್ಲಿ ಅದರ ಫೋಟೋವನ್ನು ತೆಗೆಯುತ್ತದೆ. ಗೆಳೆಯರೇ, ಇದರಿಂದ ಊಹಿಸಿ ಪೈಲಟ್ ತಾನು ಅದೃಶ್ಯ ಎಂದುಕೊಂಡಿರುತ್ತಾನೆ, ಆದರೆ ಕೆಳಗೆ ಕಂಟ್ರೋಲ್ ರೂಮ್ನಲ್ಲಿ ಅವನ ಫೋಟೋ ಪ್ರಿಂಟ್ ಆಗ್ತಾ ಇರ್ತದೆ. ಹಾಗೂ ಇದೇ ಯುದ್ಧದ ಭವಿಷ್ಯ ಮತ್ತು ಭಾರತ ಈ ಭವಿಷ್ಯವನ್ನ ಮುನ್ನಡೆಸುತ್ತಿದೆ. ಅಮೆರಿಕ ಮತ್ತು ಚೀನಾ ಈಗ ತಮ್ಮ ಸ್ಟೆಲ್ತ್ ತಂತ್ರಜ್ಞಾನದ ಬಗ್ಗೆ ಯೋಚಿಸುವಂತಾಗಿದೆ. ಕೋಟ್ಯಾಂತರ ಡಾಲರ್ ಖರ್ಚು ಮಾಡಿ ನಿರ್ಮಿಸಿದ F-35 ಮತ್ತು J-20ಗಳು ಭಾರತದ ಒಂದು ಸ್ವದೇಶಿ ರೆಡಾರ್ ಮುಂದೆ ಕೆಲಸಕ್ಕೆ ಬಾರದಂತಾದ್ರೆ ಅದು ಅವರಿಗೆ ದೊಡ್ಡ ಅವಮಾನ. ಹಾಗೂ ಗೆಳೆಯರೆ, ಭಾರತದ ಬುದ್ಧಿವಂತಿಕೆ ಡಾಲರ್ ಮತ್ತು ಯುವಾನ್ಗಿಂತ ವೇಗವಾಗಿ ಓಡುತ್ತದೆ ಅನ್ನೋದನ್ನ ಇದು ತೋರಿಸುತ್ತದೆ. ಸೊ ಗೆಳೆಯರೆ, ಇದೇ ನಮ್ಮ ಭಾರತದ ಆ ಅದೃಶ್ಯ ಕವಚ. ಇದು ನಮ್ಮ ಆಕಾಶವನ್ನು ಸುರಕ್ಷಿತವಾಗಿ ಇರಿಸಿದೆ. F-35 ಆಗಲಿ ಅಥವಾ ಜಗತ್ತಿನ ಯಾವುದೇ ಸೂಪರ್ ಫೈಟರ್ ಜೆಟ್ ಆಗಲಿ ಭಾರತದ ಈ 3ನೇ ಕಣ್ಣಿನಿಂದ ಯಾರು ತಪ್ಪಿಸಿಕೊಳ್ಳಲಾಗದು. ಹಾಗೂ ನಮ್ಮ ವಿಜ್ಞಾನಿಗಳು ಮನಸ್ಸು ಮಾಡಿದರೆ ಯಾವುದು ಕೂಡ ಅಸಾಧ್ಯವಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಸೊ ಗೆಳೆಯರೆ, ಈಗ ನೀವೇ ಹೇಳಿ, ಭಾರತದ ಈ ಗುಪ್ತ ಮತ್ತು ಘಾತಕ ರೆಡಾರ್ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಈ ರೆಡಾರ್ಗಳನ್ನು ಗಡಿಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಬೇಕೆ? ನಿಮ್ಮ ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.